ನಾನು ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ಪೇಪರ್ ಇದ್ದೀನಿ ಅಂತ ಹೇಳಿದ್ರಿ. ಅದನ್ನ ರಿಜೆಕ್ಟ್ ಮಾಡಿದಾಗ ಎಲ್ಲರೂ ಸಭೆ ಕರೀತೀರಿ, ನೀವೇನು ತೀರ್ಮಾನ ತಗೋತಾರೆ ಅದು ಬದಲಾಗಿರ್ತೀರಿ. ಅರ್ಜಿ ಹಾಕಿ ಅಂದ್ರೆ ಅರ್ಜಿ ಹಾಕ್ತೀವಿ. ಒಂದೇ ಒಂದು ಸಂಸ್ಥಾನಗಳು ಕೂಡ ಚಾಮರಾಜೇಶ್ವರಿ ಕ್ಷೇತ್ರದಲ್ಲಿ ಭೇಟಿ ದೇವೇಗೌಡ ಸೋತಿಲ್ಲ. ಎಲ್ಲಾ ನಾಯಕರು ವಿರೋಧ ಮಾಡಿದ್ರು ಕೂಡ ಜನ ನಂಬಿದಾಗ ನಾನು ನಂಬಿದ್ದೀನಿ. ಅಲ್ಲೂ ರಾತ್ರಿ ಜನಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಆ ಜನ ನನಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ನಮಗೋಸ್ಕರ ಉಳಿತಿದ್ರೆ ಅದನ್ನೇ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ. ರಾಜ್ಯದಲ್ಲಿ ನಾನು ಗೆದ್ದು ನಡೆದಿಲ್ಲ, ಅಹಂಕಾರ ಪಟ್ಟಿಲ್ಲ, ದುರಹಂಕಾರ ಪಟ್ಟಿಲ್ಲ. ಓಟ್ ಆಗ್ತಾ ಇರೋದ್ರೆ ನಡೆಗೆ ನಡೆಯಿಂದ ಅಂತ ಹೇಳಿಲ್ಲ. ಎಲ್ಲ ಸಮಾಜ ಯಾರು ಹೇಳ್ತಾರೆ, ಎಲ್ಲ ಸಮಾಜ, ಎಲ್ಲ ಜಾತಿ ನೀತಿ ದೇವೇಗೌಡ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರ ಜನ ನಿಮ್ಮನ್ನೆಲ್ಲ ಸೇರಿಸಿ ನಿಲ್ಬೇಕು ಅಂದಾಗ ನೀವು ನಿಲ್ಬೇಕು ಅಂದ್ರೆ ಇಲ್ಲ ಬಹಳ ಬಿಡ್ಬಿಡಿ ಸರ್ ಅಂದ್ರೆ ಬಿಜೆಪಿ ಇದ್ರು, ನಾವು ವೆಂಕಟೇಶ್ ಜೊತೆ ಇದ್ರು. ಅಷ್ಟನ್ನು ಅವರಲ್ಲಿ ಊರಲ್ಲಿ ಇರಲಿಲ್ಲ. ಅವರು ಇವ್ರಿಗೆಲ್ಲರೂ ಕೂಡ ನಿಂತು ಏಕಾಂಗಿಯಾಗಿ ನಾವೊಬ್ಬನೇ ನಮ್ಮ ತಾಲೂಕಲ್ಲಿ ಅಷ್ಟೇ ಇಲ್ಲ, ಇಡೀ ಜಿಲ್ಲೆ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಹಗಲಿರಲು ಕಟ್ಟಿದ್ದೀನಿ. ಇವತ್ತು ಈ ವಿಷಯ ನಿನ್ನೆ ಒಂದು 25 ಜನ ಡೆಲ್ಲಿಗೆ ಹೋಗಿದ್ದಾರೆ. ದೇವೇಗೌಡರು ಇದೇ ಮಾತು ಹೇಳಿದಾರಂತೆ. ಆ ಜಿ ಟಿ ದೇವೇಗೌಡರು ನನ್ನ ಜೊತೆ ಹೋರಾಟ ಮಾಡ್ದ, ಪಕ್ಷ ಕಟ್ಟಿದ್ದಾರೆ, ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಇವತ್ತು ವಿರೋಧ ಪಕ್ಷ ನಾಯಕ ಆಗಿದ್ರೆ ಇವತ್ತು ಅಸೆಂಬ್ಲಿ ಒಳಗಡೆ ಹೆಂಗೆ ಮಾತಾಡ್ತಿದ್ರು, ನಮ್ಮ ಪಕ್ಷದ ಧ್ವನಿ ಒಳಗಡೆ ಇಲ್ಲ ಅನ್ನೋ ಮಾತನ್ನ ಹೋದಂತ 25 ಜನ ಮುಂದೆ ನೀನು ಮಾತಾಡಿದ್ರು. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಜಿ ಟಿ ದೇವೇಗೌಡರ ಬಗ್ಗೆ ಅಂತೇಳಿ ಅವರೇ ಮಾತಾಡಿದ್ರು. ನಾನು ನಮ್ಮಲ್ಲಿ ಹೇಳೋದಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಇವತ್ತಿಂದಲ್ಲ, ಚಿಕ್ಕ ವಯಸ್ಸಿಂದ ಕೂಡ ನನ್ನ ಪೇರಲ್ಲಿ ಬಂದು ನಿಂತಾಗ ದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ವಿರುದ್ಧ ಮಾಡಿದ್ರು, ಗೆಲ್ಸಿದ್ದೀರಿ. ಜಿಲ್ಲಾ ಪರಿಷತ್ತಲ್ಲಂತೂ ಸತ್ಯಪ್ಪ, ಚಿಕ್ಕೇಗೌಡರು, ಸಿದ್ದೇಗೌಡರು ಎಲ್ಲರೂ ಒಟ್ಟಾಗ್ಬಿಟ್ಟು ನಾನು ಒಬ್ಬನೇ ಒಂಟಿ ಅವತ್ತು ಕ್ಯಾನ್ವಾಸ್ ಮಾಡೋದು ಇಲ್ಲ, ಆದ್ರೂ ಜನ ಗೆಲ್ಸಿದ್ರು. ಕಳೆದ ಬಾರಿ ನೀವು ನೋಡಿದ್ರಿ. ಆಮೇಲೆ ಅಂಜೂರಲ್ಲೇ ನೀವು ನೋಡಿದ್ರಿ, ಬಂದಾಗ ಯಾರು ನಿಂತರು? ನಮ್ಮ ನಾಯಕ ಬಿಜೆಪಿಯಿಂದ ಯಾರು? ಅಪ್ಪಣ್ಣ. ಬಿಜೆಪಿನ ಅಪ್ಪಣ್ಣ ನಾಯಕರು ನಿಂತ್ಬಿಟ್ಟವ್ರೆ, ಮಾಧವಸ್ವಾಮಿ ನಿಂತ್ಬಿಟ್ಟವ್ರೆ, ಹೇಮಂತ್ ನಿಂತ್ಬಿಟ್ಟವ್ರೆ, ಬಿಜೆಪಿ ಹೇಮಂತ್ ನಿಂತ್ಬಿಟ್ಟಿದ್ದಾರೆ. ಇವರೆಲ್ಲ ಬಕ್ಕೂರು ಮೂರ್ತಿ ನಿಂತ್ಬಿಟ್ಟವ್ರೆ, ಸತ್ಯಪ್ ನಿಂತವ್ರೆ. ಜಿ ಟಿ ದೇವೇಗೌಡಲ್ಲಿ ಗೆಲ್ಲೋದು ಅಂತೇಳಿ, ಎಲ್ಲಿಂದ ಗೆಲ್ತಾನೆ ಜಿ ಟಿ ದೇವೇಗೌಡ ಅಂತೇಳಿ ಭಾರಿ ಚುನಾವಣೆ ನಡೆಸಿದ್ರು. ಒಬ್ಬರು ನಮ್ಗೆ ಗೆಲ್ತಾನೆ ಅಂತ ನಂಬಿಕೆ ಅವತ್ತಿರ್ಲಿಲ್ಲ. ಸಿದ್ದರಾಮಯ್ಯ ಮುಂದೆ ನಿಂತಾಗಂತೂ ಯಾವ ಕಾರಣಕ್ಕೂ ಗೆಲ್ಲೋದು, ಸಿದ್ದರಾಮಯ್ಯ ಮುಂದೆ ಗೆಲ್ಲೋದು ಅಂತ ಅಂತಲೂ ಕೂಡ ಹೇಳಿದ್ರು. ಅವತ್ತು ಕೂಡ ಗೆಲ್ತಾರೆ. ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ನಾನು ಯಾರನ್ನ ನಾಯಕರು ಮಾಡಿ ಡೈರಿ ಅಧ್ಯಕ್ಷರು, APMC ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅಲ್ಲಿ ಮಟ್ಟಿಗಟ್ಟಲ್ಲಿ, ದಾಸಗೊಪ್ಪಲೆಲ್ಲ ನಮ್ಮ ಬಸವಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಹಗಲು ರಾತ್ರಿ ನ್ಯಾಯ ಮಾಡಿ 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 ಹೋರಾಟ ಮಾಡಿ ಅವ್ರು ಗೆಲ್ಸೋದಾಗಲಿ. ಮಾದೇಗೌಡನಿಗೂ ಇವ್ರಿಗೂ ಸಂಬಂಧವೇ ಇಲ್ಲ, ಅವ್ರ ಎರಗಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಗೆಲ್ಸೋದಾಗಲಿ. ನಾನು 7 ಜನ ನಮ್ಮ ಕ್ಷೇತ್ರದಲ್ಲಿ ಗೆಲ್ಸಿದ್ದು ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ. 7 ಜನ ಲೋಕೇಶ್ ನೆಂತಿ, ನಮ್ಮ ಚಂದ್ರಿಕಾ ಸುರೇಶ್ ಊಟಗಲಿ, ಎಲ್ಲೂ ಕೂಡ KR ನಗರ ಗೆದ್ದಿದ್ದು 2, ನಮ್ಮಲ್ಲಿ ಗೆದ್ದಿದ್ದು 7 ಜಿಲ್ಲಾ ಪಂಚಾಯತಿಯಿಂದ. ಆದ್ರೆ ನಿಮ್ಗೆ ಗೊತ್ತು, ಆದ್ರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದವರೆಲ್ಲ ಎಲ್ಲೋದ್ರು ಎಲ್ಲ ಕಾಂಗ್ರೆಸ್ ಹೋಗೋದು ಅಲ್ಲದೆ ಕಾಂಗ್ರೆಸ್ ಇಂದ ಅಭ್ಯರ್ಥಿನ ಆದ್ರು. ಅವರೆಲ್ಲರೂ ರಾಜ್ಯಕ್ಕೆ ಹೋಗುತ್ತೆ, ಜಿ ಟಿ ದೇವೇಗೌಡರು ಹಿಂದಿಲ್ ಗೆಲ್ತಾರೆ. ಅವ್ರು ಇದ್ದವ್ರು 7 ಜನದಲ್ಲಿ 5 ಹೊಟ್ಟೋದ್ರು ಅವ್ರ ಜೊತೆಲಿ. ಜಿ ಟಿ ದೇವೇಗೌಡರು ಎಲ್ಲಿ ಗೆಲ್ತಾರೆ ಅಂತ
ಹೇಳಿದ್ರು. ಆದ್ರೆ ನೀವು ಬಿಟ್ರೆ ನನ್ನ ನಾಯಕರು ಎಷ್ಟು ಜನ ಮಾತಾಡ್ಕೊಂಡು ಅವ್ರು ಹೋದ್ರು ಕೂಡ ಪ್ರತಿ ಚುನಾವಣೆಯಲ್ಲೂ ಬಂದೇ ಬರುತ್ತೆ. ದೇವರು ಇಲ್ಲಿ ನಿಲ್ತಾರೋ ಅಲ್ಲಿ ನಿಲ್ತಾರೋ ಇಲ್ಲೂ ಟಿಕೆಟ್ ಕೊಡಲ್ಲ. ನಾನೇನ್ ಹೇಳಿದ್ದೀನಿ, ನಮ್ಮ ಜನ ಗೆಲ್ಸ್ಕೊಂಡ್ ಬರ್ತಿರೋರು ಅವರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ PLD ಬ್ಯಾಂಕ್ ಇರಲಿ, ಸಹಕಾರ ಕೋಆಪರೇಟಿವ್ ಇರಲಿ, ಜಿಲ್ಲಾ ಪರಿಷತ್ ಇರಲಿ, APMC ಇರಲಿ, ಶಾಸಕ ಇರಲಿ, ಒಂದೇ ಒಂದು ಸಣ್ಣ ಚುನಾವಣೆ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡ ಸೋತಿಲ್ಲ. ಎಲ್ಲಾ ನಾಯಕರುಗಳು ವಿರೋಧ ಮಾಡಿದ್ರು ಕೂಡ ಜನರು ನನ್ನ ನಂಬಿದ್ದಾರೆ, ನಾನು ನಮ್ಮ ಜನ ನಂಬಿದ್ದೀನಿ. ಹಗಲು ರಾತ್ರಿ ಜನಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಆ ಜನ ನನಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ, ನನಗೋಸ್ಕರ ದುಡಿತಿದ್ದಾರೆ. ಅದರಿಂದಲೇ ಗೆಲ್ಲಿಕ್ಕೆ ಸಾಧ್ಯ ಆಗಿರೋದು ರಾಜ್ಯದಲ್ಲಿ. ನಾನು ಗೆದ್ದು ಮೆರೆದಿಲ್ಲ, ಅಹಂಕಾರ ಪಟ್ಟಿಲ್ಲ, ದುರಹಂಕಾರ ಪಟ್ಟಿಲ್ಲ. ಓಟ್ ಹಾಕ್ತಾ ಇರೋದನ್ನ ನಡೀಲಿ ಮನೆಯಿಂದ ಆಚೆಗೆ ಅಂತ ಹೇಳಿಲ್ಲ ನಾನು. ಎಲ್ಲ ಸಮಾಜ ನಿಂತದೆ ದೇವರ ಜೊತೆ ಅಂತ ಯಾಕೆ ಹೇಳ್ತಾರೆ? ಎಲ್ಲ ಸಮಾಜ, ಎಲ್ಲ ಜಾತಿ. ಹುಣಸೂರಿನಲ್ಲೂ ಅಷ್ಟೇ ದಲಿತರಿರ್ಬೋದು, ಹಿಂದೂರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ನಾಯಕರಿರ್ಬೋದು, ಒಕ್ಕಲಿಗರು, ಗಾಣಿಗರು, ವಿಶ್ವಕರ್ಮ, ಒಂದಲ್ಲ ಎಲ್ಲರೂ ಪ್ರೀತಿಸ್ತಾರೆ ದೇವ್ರ ತಾದನ್ನ. ಯಾಕೆ ಪ್ರೀತಿಸ್ತಾರೆ ನಿಮ್ಗೆ ಗೊತ್ತ? ಬಂದಾಗ ಪ್ರೀತಿಯಿಂದ ಮಾತಾಡ್ತೀನಿ. ನಮ್ಮ ಕೈಲಿ ಎಷ್ಟಿದೆ ಕೆಲಸ ಮಾಡ್ತಕ್ಕಂಥದ್ದೇ ನನ್ನ ಗುರಿ. ಇವತ್ತು ನೋಡ್ತಾ ಇದ್ದೀನಿ, ಬೆಳಿಗ್ಗೆ ಬರ್ತೀನಿ, ಸಂಜೆವರೆಗೂ ಕೂಡ ಮುಗಿಯಲ್ಲ ಕಾರ್ಯಕ್ರಮ. ದೊಡ್ಡ ಕ್ಷೇತ್ರ ಇದು. ನೀವು ಯಾರು ಕೂಡ ಇಷ್ಟೇ ಇವತ್ತು ಜಯಪುರದಲ್ಲಿ ಕೋಣಪ್ಪನ ಆಶೀರ್ವಾದ ಪಡೆದು, ಕೆಂಗಲ್ಲಮ್ಮನ ಆಶೀರ್ವಾದ ಪಡೆದು, ಗುಜ್ಜಪ್ಪನ ಆಶೀರ್ವಾದ ಪಡೆದು ಇವತ್ತಿನ ಪ್ರಾರಂಭ ಮಾಡಿದ್ದೀನಿ. ನಾನು ಯಾರು ಕಿಲಕಗಳು ಏನ್ ಹೇಳ್ತಾವ್ರೆ ಗೊತ್ತಿದ್ದು, ಏನ್ ಹೇಳ್ತಾವ್ರೆ ನೆನ್ನೆ ಇವರೆಲ್ಲ ಬಂದು ನನಗೆ ಹೇಳಿದ್ರು, ಗೌಡ್ರು ಬಿಟ್ಬಿಡ್ತಾರಂತೆ, ಇನ್ನೊಂದು ಹರೀಶ್ ಗೌಡ್ರು ಬರ್ತಾರಂತೆ ಹುಣಸೂರಿಂದ, ಅವ್ರು ಬಂದ್ರೆ ಮಗನಿಗೆ ಬಿಟ್ಬಿಡ್ತಾರಂತೆ. ಹುಣಸೂರು 25-30 ವರ್ಷ ದುಡಿದಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಹರೀಶ್ ಗೌಡ್ರನ್ನ MLA ಮಾಡಿರ್ತಕ್ಕಂಥದ್ದು. ಹುಣಸೂರಿನಲ್ಲಿ ಜನ ಅದೇನು ರಿಜೆಕ್ಟ್ ಮಾಡಿಲ್ಲ. ಹುಣಸೂರಲ್ಲಿ ಅವರು MLA ಆಯ್ತಾರೆ. GT ದೇವೇಗೌಡ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಜನ ನಿಮ್ಮನ್ನೆಲ್ಲ ಸೇರಿಸಿ ನಿಲ್ಬೇಕು ಬೇಡಪ್ಪ ಅಂದಾಗ ನೀವು ನಿಲ್ಬೇಕು ಅಂದ್ರೆ ನಿಲ್ಲೋಣ, ಬೇಡ ಬಿಟ್ಬಿಡಿ ಸರ್ ಅಂದ್ರೆ ಬಿಟ್ಬಿಡೋಣ. ನಮ್ಮ ಜನ, ನಮ್ಮ ಕ್ಷೇತ್ರದ ಜನ ಇರೋವರೆಗೂ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ದುಡಿಯೋ ಸೇವೆ. ಇವತ್ತು ಇಡೀ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳು ಹೋದ್ರೆ ಸರ್ಕಾರ BJP ಸರ್ಕಾರ ಇತ್ತು, ಯಡಿಯೂರಪ್ಪನವ್ರು ಇದ್ರು, ಬೊಮ್ಮ ಇದ್ರು, ನಾನು ದಳದಲ್ಲಿದ್ದೆ, ನಾನು ಸ್ವಂತ ಕೆಲಸ ಮಾಡಿದ್ದೆ. ಅವ್ರ ಹತ್ರ ಹೋಗಲ್ವೇ? ಅವ್ರ ಹತ್ರನೂ ಹೋಗಿದ್ದೀನಿ, ಯಡಿಯೂರಪ್ಪನವ್ರಿಗೂ ದುಡಿದಿದ್ದೀನಿ. ಮುಖ್ಯಮಂತ್ರಿ ಆಗಲಿ ನಾನೇ ಘೋಷಣೆ ಮಾಡಿದ್ದು ನಮ್ಮಲ್ಲಿ ಮೈಸೂರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ. ದಳ ಬಿಟ್ಟು ಹೋಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಹೋದೆ, ಮುಖ್ಯಮಂತ್ರಿ ಆದ್ರು ಅವರು. ನಾನು ಸೋತಿರ್ಬೋದು, ನಾನೇ ಘೋಷಣೆ ಮಾಡಿದೆ, ಮುಖ್ಯಮಂತ್ರಿ ಆದ್ರು. ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ಕುಮಾರಸ್ವಾಮಿಗೂ ಅಷ್ಟೇ, ಕುಮಾರ ಪರ್ವ ಮಾಡಿದ್ದೀನಿ. ನಾನು ಹೇಳೋ ನಮ್ಮ ಜನ ಸಪೋರ್ಟ್, ನಮ್ಮ ಯಾವ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಜನತಾಗಳ ಪಕ್ಷದಿಂದ ಕೊಡೋದೇ ಇಲ್ಲ, ಬಿಟ್ಬಿಡ್ತಾ ಇರ್ತದೆ. ಸಂದರ್ಭ ಬಂದಾಗ ನಿಮ್ಮನ್ನೆಲ್ಲ ಸೇರಿಸ್ತೀನಿ. ಅವಾಗ ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನ ಮಾಡ್ತೀನಿ. ಅಲ್ಲಿವರೆಗೆ ನಾನಂತೂ ಬಿಡೋ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ. ಅವತ್ತು ಹೇಳಿದ್ದೀನಿ, ಟಿವಿಲಿ ಹೇಳಿದ್ದೀನಿ, ಪೇಪರ್ಲು ಹೇಳಿದ್ದೀನಿ, ದಳದಿಂದ ನಿಲ್ತೀನಿ, ಇದ್ದೀನಿ ಅಂತ ಹೇಳಿದ್ದೀನಿ. ಅದನ್ನ ರಿಜೆಕ್ಟ್ ಮಾಡಿದಾಗ ಎಲ್ಲರೂ ಸಭೆ ಕರಿತೀನಿ, ನೀವೇನು ತೀರ್ಮಾನ ತಗೋತೀರಿ ಅದು ಬದ್ಧವಾಗಿರ್ತೀನಿ. ನೀವು ಅರ್ಜಿ ಹಾಕಿ ನೋಡ್ರಿ, ನಾವು ಇದೀವಿ ಅಂದ್ರೆ ಅರ್ಜಿ ಹಾಕ್ತೀನಿ. ಏನಪ್ಪ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಈಗಲೇ ಅವರು ಬರ್ತಾ ಇದ್ದಾರೆ ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನಗಿನ್ನೂ ಎಷ್ಟು, ಯಾಕೆಂದ್ರೆ ಬಹಳ ದಿವಸದಿಂದ ಕಾರ್ಯಕ್ರಮಗಳು ಇರಲಿಲ್ಲ. ಇವತ್ತು ಬಂದಾಗ ಎಲ್ಲರೂ ಕೂಡ ಉಳಿತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತೀನಿ, ಬಿಡಲ್ಲ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅದೇ ನನಗೆ ದೈವ ಎಲ್ಲವೂ ಕೂಡ. ಅದರಿಂದ ಬಂದಿರ್ತಕ್ಕಂಥ ನಿಮ್ಗೆಲ್ಲ ಕೋಣಪ್ಪ ದೇವರು, ಗಂಗಲ್ಲಮ್ಮ ತಾಯಿ, ಗುಜ್ಜಮ್ಮ ತಾಯಿ ನಿಮ್ಗೆ, ನಿಮ್ ಕುಟುಂಬಕ್ಕೆ ಎಲ್ಲ ಸುಖ, ಸಂತೋಷ, ನೆಮ್ಮದಿ ಕೊಡ್ಲಿ. ಯುಗಾದಿಲಿ ಹೊಸ ವರ್ಷ ತಮ್ಗೆಲ್ಲ ಬೆಲ್ಲ ಬೇವು ತಿಂದು ಸಿಹಿ ಕೈ ಜೀವನದಲ್ಲಿ ಇರ್ತವೆ, ಕೈ ಬರ್ತವೆ. ಅದಾತು ಅದು ಆರೋಗ್ಯಕ್ಕೆ ಒಳ್ಳೇದೆ. ಅವ್ರು ಯೋಗ ಮಾಡಿದ್ರಿಂದಲೇ ನೀವು ಗಟ್ಟಿಯಾಗಿದ್ದು. ಅವ್ರು ಯಾವಾಗ GT ದೇವರು ನೋಡು
ಅವ್ರ ಕೈಲಿ ಬೆಳೆದು ಎಲ್ಲ ಮುಂಡೆ ಮಕ್ಕಳು ಅವ್ರ ಜೊತೆಲಿ ಇದ್ದವರೆಲ್ಲ ಅನ್ಯಾಯ ಮಾಡ್ಬಿಟ್ಟು ಅವ್ರಿಗೆ ನಾವು ಅವ್ರು ಉಳಿಸ್ಕೋಬೇಕು ಅಂತ ಉಳಿಸ್ಕೊಳ್ತಾವ್ರೆ. ಏನು ಮಾಡ್ಕೊಳ್ದೇ ಇರೋರು ನನ್ನ ಹತ್ರ ಬಂದು ಸ್ವಂತಕ್ಕೆ ಏನು ಮಾಡ್ಕೊಳ್ದೇ ಇರೋ ಜನ ನನ್ಗೆ ಗೆಲ್ಸ್ಕೊಂಡ್ ಬರ್ತಾ ಇರೋರು, ನಾವು ಬೆಳೆಸೋರು ದುಡ್ಡು ಮಾಡಿದವರು ನನ್ನ ವಿರುದ್ಧವಾಗಿ ಮಾಡ್ತಕ್ಕಂಥ ಇವತ್ತಿಂದ ಬಂದಿಲ್ಲ, ಹಿಂದಿಂದ ಬಂದಿದೆ. ಅದಕ್ಕೆ ನಿಮ್ಮ ಮುಂದೆ ನೀವು ಯಾರು ಕೂಡ ಎದುರು ಅಗತ್ಯ ಇಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ.